ಅದೇನಾಯ್ತ್ರಿ ಅಂತದ್ದು ದೇವ್ರು ಬಂದ್ರು ವಾಪಸ್ ತಗೊಳಲ್ಲ ಅಂದವರು? ಅದು ನೀವು ಅವ್ರಿಗೆ ಕೇಳ್ಬೇಕು ಮೇಡಮ್. ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತ ಏನು ನಾವು ಎಲ್ಲ ಇದು ಮಾಡ್ತಾ ಇದ್ವಿ. ಲಾಸ್ಟ್ ಡೇನಲ್ಲಿ ನಮಗೆ ಟಿಕೆಟ್ ಸಿಗ್ಲಿಲ್ಲ. ಈ ಬಾರಿ ಕಾಂಗ್ರೆಸ್ಸಿಗೆ ಮತ ಹಾಕಲ್ಲ ಮೇಡಮ್. ಆಯ್ತಾ ಆಫರ್ ಗಿಫರ್ ಏನಾದ್ರು ಬಂದಿತ್ತಾ? ಕಾಲ್ಸ್ ಬಂದಿದ್ವಾ? ಮೇಡಮ್ ಬರ್ತಾ ಇದೆ. ಯಾಕಂದರೆ ಅಲ್ಲಿ ಇದ್ದಂಥವ್ರು ಯಾರು ಬೇರೆ ಅಲ್ಲ, ನಮ್ಮ ಎಲ್ಲ ಅಣ್ಣಂದಿರು, ನಮ್ಮ ಫ್ರೆಂಡ್ಸು, ನಮ್ಮೆಲ್ಲ ಬೇಕಾದಂಥವ್ರೆ ಅವರೆಲ್ಲ ಇರೋದು. ನಮ್ಮ ಪೂರ್ತಿ ಸಮಾಜ ಅಲ್ಲಿ ಹೋದ್ರೂ ಪರವಾಗಿಲ್ಲ. ನಾನು ಮಾತ್ರ ಕಣದಲ್ಲಿದ್ದು ನಾನು ಎಷ್ಟು ಓಟ್ ತೊಗೊಂಡು ಅಷ್ಟು ಓಟ್ ತೊಗೊಂಡು ಇಲ್ಲಿ ಕೊನೆ ಮಠ ನಾನು ಇರ್ತೀನಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಮೇಡಮ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗಬೇಕಾಗಿದೆ. ಮೇಡಮ್, ನೀವು ಬರೀ ಕಾಂಗ್ರೆಸ್ ಮತ್ತೆ ಬಿಜೆಪಿ ಲೀಡರ್ಸ್ನ ಮಾತ್ರ ಸಂಪರ್ಕ ಮಾಡ್ತಾ ಇದ್ದೀರಾ, ಬೇರೆ ಬೇರೆಯವ್ರನ್ನೆಲ್ಲ ಸಂಪರ್ಕ ಮಾಡಿದ್ರಿ. ನಮ್ಮ ಲೀಡರು ಕೂಡ ಇದ್ದಾರೆ ಅಂತ ಒಂದಿಷ್ಟು ಜನ ಕಾಮೆಂಟ್ ಮಾಡೋ ಮೂಲಕ ಅಥವಾ ನನಗೆ ಆ ಸಂದೇಶ ರವಾನೆ ಮಾಡೋ ಕೆಲಸ ಮಾಡಿದ್ರು. ಹಾಗಾಗಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮನ್ಸೂರ್ ಅವ್ರನ್ನ ಮಾತಾಡ್ಸ್ತಾ ಇದ್ದೀನಿ. ಅವರು ಕ್ಯಾನ್ವಾಸ್ ಮಾಡ್ತಾ ಇದ್ರು. ಕರೆಂಟ್ ಇಲ್ಲ ಆದರೂ ಕೂಡ ಕ್ಯಾನ್ವಾಸ್ ಮಾಡ್ತಿದ್ದಾರೆ. ಅವರು ಮತ್ತೆ ಸಿಕ್ಕಿದ್ದಾರೆ, ಇಲ್ಲಿ ಮಾತಾಡ್ಸ್ತೀನಿ. ನಮಸ್ಕಾರ ಮೇಡಮ್ ಅವರೇ, ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಮೇಡಮ್. ಕರೆಂಟ್ ಇಲ್ಲ ಆದರೂ ಕ್ಯಾನ್ವಾಸ್. ಹೌದು ಮೇಡಮ್, ಎಲ್ಲ ಉತ್ಸವ ಎಲ್ಲ ಇದು ಮಾಡ್ತಾ ಇದ್ದಾರೆ. ಮತ್ತೆಲ್ಲ ಮುಖ್ಯವಾಗಿ ಸಭೆ ವಿತ್ ಸಭಾ ಎಲ್ಲ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಎಲ್ಲರಿಗೂ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಸರ್. ಯಾಕಂದ್ರೆ ನೀವೆಲ್ಲ ಬಂದಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು. ನೋಡಿದ್ದೀರಾ? 100% ಎಲ್ಲ ನೋಡ್ತಾ ಇರ್ತೀವಿ ಮೇಡಮ್. ಬಹಳ ಚೆನ್ನಾಗಿರುತ್ತೆ, ನೋಡ್ತಾ ಇರ್ತೀವಿ. ನಾನು 1.5 ತಿಂಗಳ ಹಿಂದೆ ಬಂದಾಗ ಸಾದಿಕ್ ಪೈಲ್ವಾನ್ರ ಇಂಟರ್ವ್ಯೂ ಮಾಡಿದೆ. ಪಕ್ಕದಲ್ಲೇ ಇದ್ರಿ ಅಂತೆ? ಹೌದು ಮೇಡಮ್, ಅಲ್ಲೇ ಇದ್ವಿ ನಾವು. ಅಲ್ಲೇ ಇದ್ರಿ? ಈಗಲೂ ಅವ್ರ ಜೊತೆ ಇದ್ದೀರಾ? ಎಲ್ಲಿದ್ದೀರಾ ನೀವು? ಇಲ್ಲ, ನಾವೆಲ್ಲ ಒಂದೇ, ಬಟ್ ಅವ್ರು ಕಣದಿಂದ ಇಲ್ಲ, ನಾವು ಕಣದಲ್ಲಿ ಇದೀವಿ. ನಾವು ಎಲೆಕ್ಷನ್ ಮಾಡ್ತಾ ಇದೀವಿ. ಅದೇನಾಯ್ತ್ರಿ ಅಂತದ್ದು ದೇವ್ರು ಬಂದ್ರು ವಾಪಸ್ ತಗೊಳಲ್ಲ ಅಂದವರು? ಅದು ನೀವು ಅವ್ರಿಗೆ ಕೇಳ್ಬೇಕು ಮೇಡಮ್. ನಾವು ನಮ್ಮ ಸಮಾಜದಿಂದ ಮತದಾರರು ಯೋಚನೆ ಈಗ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ಸಚಿವ ಜಮೀರ್ ಅವರು ಇದ್ರು, ಶಾಸಕ ರಿಜ್ವಾನ್ ಅರ್ಷದ್ ಇದ್ರು, ಸಲೀಂ ಅಹಮದ್ ಅವರು ಇದ್ರು. ಏನಾಯ್ತಲ್ಲಿ ಆಕ್ಚುಲಿ? ಯಾರ ಪರವಾಗಿ ಲಾಬಿ ಮಾಡ್ತಿದ್ರು ಮೇಡಮ್? ಆ ಮೀಟಿಂಗ್ನಲ್ಲಿ ಎಲ್ಲರೂ ಒಂದೇ ಒಮ್ಮತದಿಂದ ಹೇಳ್ತಾ ಇದ್ದಿದ್ದು ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತ. ಎಲ್ಲ ಶಾಸಕರು ಕೂಡ ಒಂದೇ ಸಮಾನ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತ 5 ನಿಮಿಷ ಅವರಿಗೆ ಕನ್ವರ್ಸು ಕೂಡ ಮಾಡಿದರು. ಜಮೀರ್ ಅಹಮದ್ ಸಾಹೇಬರು ಕೂಡ ನಾವು ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ಕೇಳ್ತಾ ಇದ್ವಿ, ನೀವು ಜಬ್ಬಾರ್ ಸಾಹೇಬ್ರಿಗೆ ಕೊಟ್ಟಿಲ್ಲಾದರೂ ಪರವಾಗಿಲ್ಲ, ಯಾರಿಗಾದ್ರೂ ಕೊಳ್ಳಿ, ಬೇರೆ ಯಾರಿಗಾದ್ರೂ ನೀವು ಕೊಟ್ಟರು ನಾವು ಐತಲ್ಲ ಗೆಲ್ಸ್ಕೊಂಡು ಬರ್ತೀವಿ. ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ರಾಜೀನಾಮೆನೂ ಇಟ್ಕೊಡ್ರಿ, ನೀವು ನಾವು ಅವ್ರಿಗೆ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಮ್ದಂತಾನು ಜಮೀರ್ ಅಹಮದ್ ಖಾನ್ ಹೇಳಿರೋದು ಸತ್ಯ ಮೇಡಮ್. ಓಕೆ, ಜಬ್ಬಾರ್ ಅವ್ರ ಪರವಾಗಿ ಅಷ್ಟೇ ಇದ್ರು ಜಮೀರ್ ಅಂತ ಹೇಳ್ತಾ ಇದ್ದಾರೆ, ನಿಜಾನ ಅದು? ಮೇಡಮ್, ಈಗ ನಾವು ಕಣ್ಣಾರೆ ನೋಡಿದ್ದೀವಿ, ಕೇಳಿದ್ದೀವಿ, ಓಪನ್ ಆಗಿ ಅವ್ರು ಹೇಳಿದ್ದಾರೆ. ಯಾರಿಗೆ ಕೊಟ್ಟರು ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ ಮೇಲೆ ಮತ್ತೆ ಒಂದು ಸೈಡ್ ಹೆಂಗಾಗುತ್ತೆ ಮೇಡಮ್? ಅದು ಎಲ್ಲರೂ ಇದ್ದರು. ಅದು ಈಗ ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಸಾಹೇಬರು, ನೀವು ಅವ್ರಿಗೆ ಕೇಳಬೇಕು. ಯಾಕಂದರೆ ಅವರು ಇದ್ದರು ಅಲ್ಲಿ. ಈ ಥರ ಕೇಳಿದಾರೋ ಇಲ್ಲ ಅಂತ ಅವ್ರಿಗೆ ತಾವು ಕೇಳಬೇಕು. ಮತ್ತು ನಾವು ಈ ಮುಖಾಂತರ ರಿಜ್ವಾನ್ ಅರ್ಷದ್ ಸಾಹೇಬರಿಗೆ, ಸಲೀಂ ಅಹಮದ್ ಸಾಹೇಬ್ರಿಗೆ ಹೇಳ್ತೀವಿ, ಈ ನಮ್ಮ ಸಮಾಜದಿಂದ ತಾವು ಕೇಳಿದ್ದೀರಾ ಟಿಕೆಟ್ ಇಲ್ಲ ಅಂತ ಎಲ್ಲ, ತಾವು ಯಾಕೆ ಇಲ್ಲಿ ಬಂದು ಏನು ಸಿಟ್ಟಾಗಿದ್ದಾರೆ ಜನ, ಅವ್ರಿಗೆಲ್ಲ ಹೋಲಿಸ್ತಿದ್ದೀರಾ? ನಿಮಗೆ ಪಕ್ಷ ಮುಖ್ಯನೋ ಅಥವಾ ಸಮಾಜ ಮುಖ್ಯನೋ? ಅದೇ ಸಮಾಜದಿಂದ ಸ್ವಾಮಿ ನೀವು ಇಲ್ಲಿ ಸೆಲೆಕ್ಟ್ ಆಗಿ ಬಂದಿರೋದು. ನಮ್ಮ MLC ಸಾಹೇಬರು ಮುಸ್ಲಿಮ್ಸ್ ಅಂತ ಹೇಳಿ ಸಲೀಂ ಅಹಮದಿಗೆ MLC ಮಾಡಿರೋದು. ಮತ್ತು ರಿಜ್ವಾನ್ ಅರ್ಷದ್ ಸಾಹೇಬರು ನಮ್ಮ ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಅಲ್ಲಿಂದ ಶಿವಾಜಿನಗರದಿಂದ ಗೆದ್ದು ಬಂದಿದ್ದಾರೆ. ಅಲ್ಪಸಂಖ್ಯಾತರ ಮತ ಹಾಕಿರೋದಕ್ಕೆ ಬಂದಿರೋದು. ಇಲ್ಲಿ ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದಿದ್ದು, ನಾವು ಕೊಟ್ಟಲಿಲ್ಲ. ಈಗ ನಾವು ಬೇರೆ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ನಾವು ತಾವು ಬಂದು ಯಾರ್ಯಾರಲ್ಲಿ ಇದು ಅಪೋಸ್ ಮಾಡಿದ್ದಾರೆ ಅವ್ರಿಗೆಲ್ಲ ಕರ್ಕೊಂಡು ಹೋಗೋದು, ಮಾತಾಡಿ ಮತ್ತು ಪಕ್ಷಕ್ಕೆ ಕರ್ಕೊತಾ ಇದ್ದೀರಲ್ಲ, ಇದು ಒಳ್ಳೆಯದಲ್ಲ. ನಾವು ಏನಿದ್ದೀವಿ ಈ ಸಲ ನಮ್ಮ ಸಮಾಜ ಅವ್ರಿಗೆ ಟಿಕೆಟ್ ಅವ್ರಿಗೆ ಮತ ಹಾಕ್ದಂಗೆ ಬೇರೆ ಯಾರಿಗಾದರೂ ಗೆಲ್ಲಿಸ್ರಿ ಅಂತ ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಅದು ನೋಡ್ತೀರಾ. ಓಕೆ, ಸೊ ಈಗ ನಿಮ್ಮ ಪ್ರಚಾರದ ಬಗ್ಗೆ ಮಾತಾಡೋದಾದರೆ, ನೀವು ಫ್ಲವರ್ ಅಲ್ಲ ಫೈರ್ ಅನ್ನೋದು ನಿಮ್ಮ ಸಿಂಬಾಲ್, ನಿಮ್ಮ ಚಿಹ್ನೆಯಿಂದ ಗೊತ್ತಾಗ್ತಾ ಇದೆ, ಹೌದಾ ಮೇಡಮ್? ನಾನಂತೂ ಕಂಟೆಸ್ಟ್ ಮಾಡಬೇಕಂತನೂ ಯೋಚನೆನೇ ಮಾಡಿದ್ದಿಲ್ಲ. ನಾವು ಸಮಾಜದಿಂದ ಒಬ್ರಿಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿದ್ವಿ, ಕೊಡಲಿಲ್ಲ. ಮತ್ತು ನಾವು ತೀರ್ಮಾನ ಮಾಡಿ ಯಾರಿಗಾದರೂ ಇಂಡಿಪೆಂಡೆಂಟ್ ಎಲ್ಲ ಹಾಕೋಣ ನಾಮಿನೇಷನ್ ತಕ್ಕೊಂಡು ಒಬ್ಬರಿಗೆ ನಾಮಿನೇಷನ್ ಯಾರಾಗಿರ್ತಾರೆ ಅವ್ರಿಗೆ ಇದ್ದು ಗೆಲ್ಸೋಣ ಅಂತ ಯೋಚನೆ ಮಾಡಿದ್ವಿ. ಆದರೆ ಅದು ಆಗಲಿಲ್ಲ. ಕೊನೆ ಗಳಿಗೆಯಲ್ಲಿ ನನ್ನ ಟೈಮು ಅಲ್ಲಿದ್ದಾಗ ನನಗೆ ಟೈಮು ಸಿಗಲಿಲ್ಲ ತೊಗೊಳಕ್ಕೆ. ನಾನು ಸೈಲೆಂಟಾಗಿದ್ದೆ, ಏನು ಮಾಡಬೇಕು, ಯಾರಾದರೂ ಮತ್ತೆ ಎಲ್ಲ ಒಂದಾಗಿ ಈ ಬಾರಿ ಒಬ್ರಿಗೆ ಗೆಲ್ಸೋಣ ಅಂತ. ಬಟ್ ಕಾಲ ಮಿಂಚೋಗಿತ್ತು, ಎಲ್ಲರೂ ಅವ್ರವ್ರ ಕ್ಯಾನ್ವಸ್ನಾಗೆ ಎಲ್ಲ ಇದು ಮುಂದೆ ಹೋಗಿಬಿಟ್ಟಿದ್ರು. ನಾನು ಅವ್ರಿಗೂ ಮಾತಾಡಿದೆ, ಎಲ್ಲ ಇನ್ನೊಬ್ಬರಿಗೆ ಸೇರಿಸಿ ಮಾಡೋಣ ಅಂತ. ಈಗ ಯಾರಾದರೂ ಒಬ್ಬರಿಗೆ ಮಾಡಿದರೆ ಮತ್ತು ಅವ್ರು 8ನೇ ತಾರೀಕಿಗೆ ಹೋದರೆ ಏನು ಮಾಡ್ತೀರಾ ನಾವು ಅಂತ ಉಲ್ಟಾ ನನಗೆ ಕೇಳಿದರು. ಸೊ ನಾನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಮತ್ತು ನಾನು ಮೊನ್ನೆ ನಮ್ಮ ಫ್ರೆಂಡ್ಸಿಗೆಲ್ಲ, ನಮ್ಮ ರಿಲೇಷನ್ಗೆಲ್ಲ ಕರೆದು ಕೇಳಿದಾಗ
ಈಗ ನೀನು ಅಲ್ಲಿ ಹೋಗ್ಬಿಟ್ಟಿದೀಯಾ, ನೀನು ಸೇಲ್ ಆಗಿದೆಯಾ ಅಂತ ನನ್ನ ಬಗ್ಗೆ ಪ್ರಚಾರ ಬರ್ತಾ ಇದೆ. ನೀನು ಕಣದಲ್ಲಿ ಬಾ, ಮೈದಾನದಲ್ಲಿರೋ, ನಿಂದು ಎಷ್ಟು ಓಟ್ ಆಗ್ತತಿ ಅಷ್ಟು ತೊಗೊಂಡು ನೀನು ಮೈದಾನದಲ್ಲಿ ಫಸ್ಟಿಂದನೂ ಇದ್ದೆ, ಈಗಲೂ ಇದೆಯಾ, ಕೊನೆ ತನಕೂ ಇದೆಯಾ ಅಂತ ಸಮಾಜಕ್ಕೆ ನೀನು ಮೆಸೇಜ್ ಕೊಡೋಂಥ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ನಿನ್ನೆಯಿಂದ ನಾನು ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಸಾದಿಕ್ ಅವರ ನೆಕ್ಸ್ಟು ನೀವೇ ಟಾರ್ಗೆಟು, ನೀವೇ ಮತ್ತೆ ವಾಪಸ್ ಪಡ್ಕೊಳ್ತೀರಾ, ನೀವೇ ಬೆಂಬಲಿಸ್ತೀರಾ ಕಾಂಗ್ರೆಸ್ ಅಭ್ಯರ್ಥಿನ ಅಂತ ಮಾತಾಡ್ತಾ ಇದ್ರು. ನೀವು ಸಮಾಜದ ಪರವಾಗಿ ಇರ್ತೀರಾ, 100% ಸಮುದಾಯದ ಪರವಾಗಿ? 100% ಮೇಡಮ್. ಓಕೆ, ನಿಮಗೆ ಯಾಕೆ ಜನ ಓಟ್ ಹಾಕಬೇಕು ಮೇಡಮ್? ನನ್ನ ಕೆಲಸ ನೋಡಿದ್ದಾರೆ. ನಾನು ಯಾರಿಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಏನು ನಾನು ಮುಂದೆ ಮಾಡ್ಬೇಕಂತನೂ ಭಾಳ ನಮಗಿದು, ನಮ್ಮ ಬಡವರ ಬಗ್ಗೆ, ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಭಾಳಷ್ಟು ಕಾಳಜಿ ಇದೆ ನನಗೆ. ನಾನು ಈ ಬಾರಿ ಏನಾದರೂ ಗೆದ್ದರೆ ಅದು ಮುಂದೆ ಏನಾಗುತ್ತೆ ಎಲ್ಲ ಮಾಡಿ ನಾನು ತೋರಿಸೋದಂತೂ ಸತ್ಯ ಮೇಡಮ್. ಅದು ಅಂತೂ ನಿಜವಾಗ್ಲೂ ಅದು ನಮ್ಮ ಮೇಲೆ ಭರವಸೆ ಇಟ್ಟು ಓಟ್ ಹಾಕಿದರೆ ಮುಂದಿನ ದಿನಗಳಲ್ಲಿ ಈ ದಾವಣಗೆರೆ ದಕ್ಷಿಣ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದಷ್ಟು ಕೆಲಸ ನಾನು ಮಾಡಿ ತೋರಿಸ್ತೀನಿ ಮೇಡಮ್. ಓಕೆ, ನೀವೊಬ್ಬ ಬಿಡಿ ವ್ಯಾಪಾರಿ. ಓಕೆ, ನಿಮ್ಮ ವಿರುದ್ಧ ಅನ್ನೋದಕ್ಕಿಂತ ರಾಷ್ಟ್ರೀಯ ಪಕ್ಷಗಳಿಂದ ನಿಂತ್ಕೊಂಡಿರೋರು ಘಟಾನುಘಟಿಗಳು, ಅವ್ರ ಎದುರುಗಡೆ ಕಂಟೆಸ್ಟ್ ಮಾಡೋ ಧೈರ್ಯ ಹೆಂಗೆ ಬಂತು ಅಂತ? ಮೇಡಮ್, ಇದು ನಮ್ಮ ಈ ಕಾನ್ಸ್ಟಿಟ್ಯೂಷನ್ನಲ್ಲೇ ಇದೆ, ಯಾರು ಬೇಕಾದರೂ ಚುನಾವಣೆಯಲ್ಲಿ ನಿಲ್ಬೋದು, ಗೆಲ್ಬೋದು ಅಂತ. ಪ್ರತಿಯೊಬ್ಬರು ಬಡವರಿರಲಿ, ಶ್ರೀಮಂತರು ಇರಲಿ, ಪ್ರತಿಯೊಬ್ಬರಿಗೆ ಹಕ್ಕಿದೆ ಚುನಾವಣೆಯಲ್ಲಿ ನಿಂತ್ಕೊಳ್ಳೋದು. ಗೆಲುವು ಸೋಲು ಅದು ದೇವರ ಇಚ್ಛೆ. ಅದು ನಾನು ನಿಂತ್ಕೊಂಡಿನಿ. ನಮ್ಮ ಮತದಾರರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಷ್ಟೇ. ಅವ್ರು ಎಷ್ಟೇ ಶ್ರೀಮಂತರು ಇರಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿ ಇರಲಿ, ನಾನು ನನ್ನ ಮತದಾರರ ಹತ್ರ ಓಟ್ ತೊಗೊಂಡು ಕೇಳಿ ಚುನಾವಣೆ ಎದುರಿಸ್ತೀನಿ. ವೆಲ್ ಸರ್, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಓಕೆ.